ನಾಡು ಗಡಗಡ ಅಂದ್ಬಿಟ್ಟಿದೆ. ವಯನಾಡು ಭೂಕುಸಿತಕ್ಕೆ 316 ಜನ ಬಲಿಯಾಗಿದ್ದಾರೆ. ಮಣ್ಣಿನಡಿ ಸಿಲುಕಿದ 200ಕ್ಕೂ ಅಧಿಕ ಜನರಿಗೆ ಶೋಧ ಕಾರ್ಯಾಚರಣೆ 4ನೇ ದಿನ ಮುಂದುವರಿತಾ ಇದೆ. ಮುಂಜಾನೆಯಿಂದಲೇ ಸೇನೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ದೇವರನಾಡು ಕೇರಳ ವಯನಾಡಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 4ನೇ ದಿನ. ಇವತ್ತು ಕೂಡ ಕಾರ್ಯಾಚರಣೆ, ಕಾರಣ ಇನ್ನೂ 200ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್, ನಾಪತ್ತೆಯಾಗಿದ್ದಾರೆ. ಅವರ ಮೃತದೇಹಕ್ಕಾಗಿ ಇವತ್ತು ಕೂಡ ಹುಡುಕಾಟ ಆಗ್ತಾ ಇದೆ ಸ್ಥಳದಲ್ಲಿ. ಇನ್ನು ವಯನಾಡಿನಲ್ಲಿ ಕಂಡು ಕೇಳಿರದ ದುರಂತ ಸಂಭವಿಸಿದೆ. ವಯನಾಡಿನ 4 ಗ್ರಾಮಗಳು ನಾಮಾವಶೇಷವಾಗಿದೆ. ಕಸದ ರಾಶಿಯಂತಾಗಿದೆ ಗ್ರಾಮಗಳು. ಚೋರಳಮಲೆಯಲ್ಲಿ ಸಾವಿನ ಆರ್ತನಾದ ಎಲ್ಲೇ ಮೀರಿದೆ. ವಯನಾಡಿನಲ್ಲಿ ಕಂಡು ಕೇಳರಿದ ದುರಂತ. ವಯನಾಡಿನ 4 ಗ್ರಾಮಗಳು ನಾಮಾವಶೇಷವಾಗಿದೆ. 4 ಗ್ರಾಮಗಳು, ಒಂದೊಂದು ಗ್ರಾಮದಲ್ಲಿ 500 ಮನೆ ಅಂದರೂ ಕೂಡ ಒಂದು 2000 ಮನೆ, 10% ಇದೆ. 500 ಮನೆ ಅಂತಂದರೆ ಒಂದೊಂದು ಮನೆಯಲ್ಲಿನೇ, ಒಂದು ಮನೆಯಲ್ಲಿ 5 ಜನ ಅಥವಾ 4 ಜನ ಇದ್ದರೂ ಕೂಡ 500 ಮನೆಗಳಲ್ಲಿ 2000 ಒಂದು. ಆಮೇಲೆ ಒಂದು ದೇವಸ್ಥಾನ ಇತ್ತು ಮೊದಲು, ಅದು ತೋರಿಸ್ತೀನಿ. ಮೊದಲು ಒಂದು ದೇವಸ್ಥಾನ ಇತ್ತು ನೋಡಿ, ಈಶ್ವರ ದೇವಸ್ಥಾನ, ಚೋರಳಮಲೆ ಈಶ್ವರ ಟೆಂಪಲ್ ನೋಡಿ, ಈ ಥರ ಇತ್ತು. ಈಗ ಅದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಅಲ್ಲಿ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ನದಿಯ ದಿಕ್ಕು ಬದಲಾಗಿದೆ. ಎಲ್ಲಿಂದ ಹೋಗಬೇಕು ಅಂತ ಗೊತ್ತಿಲ್ಲ. ಅದು ಈ ದೇವಸ್ಥಾನದ ಮೇಲೆ ಹೋಗಿದೆ ಅಂತ ಅನಿಸುತ್ತೆ. ದೇವಸ್ಥಾನವೇ ಕಾಣ್ತಿಲ್ಲ. ದೇವಸ್ಥಾನ ಇದೆ, ಅದು ಅಂಥದ್ದು ದೊಡ್ಡ ಏನಾಗಿಲ್ಲ. ಓಕೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮುಂಡಕ್ಕೈನಲ್ಲಿ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು, ಅಪ್ಡೇಟ್ ಕೊಡಿ. ಜಯಪ್ರಕಾಶ್ ಶೆಟ್ಟಿ, ನಾವೀಗ ಮುಂಡಕ್ಕೈ ದಾಟಿ ಈಗ ಪಿಂಜಾರವಿಟ್ಟಂ ಅನ್ನುವ ಜಾಗದ ಹತ್ರ ಇದ್ದೀವಿ. ಇಲ್ಲಿಂದ ನಾವು ಇನ್ನೂ 2 ಕಿಲೋಮೀಟರ್ ಬೈ ವಾಕ್ ನಡ್ಕೊಂಡು ಹೋದರೆ ನಮಗೆ ಆ ಪಿಂಜಾರವಿಟ್ಟಂ ಅನ್ನುವ ಜಾಗ ಸಿಗುತ್ತೆ. ಅಂದರೆ ಈ ವಯನಾಡಿನಲ್ಲಿ ಆದಂಥ ಲ್ಯಾಂಡ್ಸ್ಲೈಡ್ ಆಗುತ್ತಲ್ಲ, ಅದರ ಮೊದಲ ಜಾಗ ಏನಿದೆ, ಆ ಒಂದು ಜಾಗಕ್ಕೆ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗ್ತೀವಿ. ಈಗ
ಕೂಡ ಸರ್ವನಾಶ ಆಗಿದೆ. 3 ದಿನ ಬೇಕಾಯ್ತು ರಕ್ಷಣಾ ಪಡೆಗಳು ಕಂಪ್ಲೀಟ್ ಆಗಿ ಇಲ್ಲಿಗೆ ತಲುಪೋದಕ್ಕೆ. ಯಾಕೆಂತಂದ್ರೆ ನಮ್ಮ ಹೆಮ್ಮೆಯ ಆರ್ಮಿ ನಿನ್ನೆ ಒಂದು ತಾತ್ಕಾಲಿಕವಾದಂತ ಕಬ್ಬಿಣದ ಸೇತುವೆಯನ್ನು ನಿರ್ಮಾಣ ಆದ ಬಳಿಕ ಹಿಟಾಚಿಗಳನ್ನ ದಾಟಿಸುವಂತ ಕೆಲಸಗಳು ಕೂಡ ಆಯ್ತು. ಆದ ಬಳಿಕ ಇಲ್ಲಿಗೆ ಈಗ ಅಂದ್ರೆ ನಾವೀಗ ನೋಡ್ತಾ ಇದೀವಿ ಮುಂಡಕ್ಕೆ ಎನ್ನುವ ಜಾಗದಲ್ಲಿ ಹಿಟಾಚಿಗಳನ್ನ ತೆಗೆದುಕೊಂಡು ಬಂದು ಜೆಸಿಬಿಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಶೋಧ ಕಾರ್ಯಾಚರಣೆನ ಕೂಡ ಮುಂದುವರಿಸಲಾಗ್ತಾ ಇದೆ. ಈಗ ನಾವೇನು ಗಮನಿಸ್ತಾ ಇರೋ ದೃಶ್ಯಾವಳಿಯಲ್ಲಿ ಈ ಒಂದು ಭಾಗದಲ್ಲಿ ನೋಡಿ, ಅಲ್ಲಿ ಒಂದು ನದಿ ಹರಿವಿನ ಜಾಗ ಏನಿದೆಯಲ್ಲ, ಅಲ್ಲೊಂದು ಆ ಜಾಗದ ಒಂದು ಬದಿಯನ್ನು ನಾವು ಗಮನಿಸ್ತಾ ಇದೀವಿ. ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಸುಮಾರು 3 ಕಿಲೋಮೀಟರ್ ಮುಂದೆ ಇರುವಂತದ್ದು ಚೂರನ್ಮಲೆ ಎನ್ನುವ ಗ್ರಾಮ. ಅಂದ್ರೆ ಅಲ್ಲಿಂದ ಚೂರನ್ಮಲೆ ಎನ್ನುವ ಗ್ರಾಮ ಆರಂಭ ಆಗುತ್ತೆ. ಅಲ್ಲೆಲ್ಲವೂ ಕೂಡ ಬಂಡೆ ಕಲ್ಲುಗಳು ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅದು ಏನಿದೆ ಆ ಒಂದು ಪಿಂಜಾರವಿಟ್ಟಂ 3 ಕಿಲೋಮೀಟರ್ ಮುಂದೆ ಇರುವಂತದ್ದು ಚೂರನ್ಮಲೆ ಎನ್ನುವ ಗ್ರಾಮ. ಅಂದ್ರೆ ಅಲ್ಲಿಂದ ಚೂರನ್ಮಲೆ ಎನ್ನುವ ಗ್ರಾಮ ಆರಂಭ ಆಗುತ್ತೆ. ಅಲ್ಲೆಲ್ಲವೂ ಕೂಡ ಬಂಡೆ ಕಲ್ಲುಗಳು ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅದು ಏನಿದೆ ಆ ಒಂದು ಪಿಂಜಾರವಿಟ್ಟಂ ಹಿಂದೆಗಡೆ ಇರುವಂತ ದೊಡ್ಡದಾದಂತ ಅರಣ್ಯ ಪ್ರದೇಶದ ಒಂದು ಬೆಟ್ಟದ ಮೇಲಿಂದ ಹೋಗಿರುವಂತ ದೊಡ್ಡ ಬಂಡೆ ಕಲ್ಲುಗಳು ಅದೆಲ್ಲವೂ ಕೂಡ ಹೋಗಿ ಅಲ್ಲೆಲ್ಲವೂ ಕೂಡ ಸರ್ವನಾಶ ಮಾಡಿದೆ. ಈಗಲೂ ಕೂಡ ಆ ಬಂಡೆ ಕಲ್ಲುಗಳು ಮಣ್ಣಿನ ಅವಶೇಷಗಳ ಅದರ ಅಡಿಯಲ್ಲಿ ಸಾಕಷ್ಟು ಜನ ಸಿಲುಕಿರುವಂತ ಶಂಕೆ ಇದೆ. ಹಾಗಾಗಿ ಥರ್ಮಲ್ ಸ್ಕ್ಯಾನರ್ನ ಮೂಲಕ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ಮುಂಡಕೆ ಎನ್ನುವ ಗ್ರಾಮದಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿದೆ. ನಿನ್ನೆ 27ಕ್ಕೂ ಹೆಚ್ಚು ಜನರ ಮೃತದೇಹ ಪತ್ತೆಯಾಗಿತ್ತು ಇದೇ ಒಂದು ಜಾಗದಲ್ಲಿ. ನಾವೀಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಆ ಜಾಗದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇರುವಂತ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ಅಲ್ಲಿ ನಾವು ಮೊದಲನೇ ದಿನ ಆ ಒಂದು ಜಾಗಕ್ಕೆ ಬಂದಾಗ ನಾವೀಗ ಏನು ಒಂದು ಬೆಟ್ಟದ ಮೇಲೆ ಬಂದಿದ್ದೀವಿ, ಅಲ್ಲಿಗೂ ಕೂಡ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಕಂಪ್ಲೀಟ್ ಆಗಿ ಮನೆಗಳ ಅವಶೇಷಗಳು ಅಲ್ಲಿ ಬಿದ್ದಿತ್ತು. ಅದೆಲ್ಲವನ್ನು ಕೂಡ ಸೇನಾ ಪಡೆ ಜೊತೆಗೆ ಇಲ್ಲಿನ ರಕ್ಷಣಾ ಪಡೆಗಳು ಎಲ್ಲರೂ ಕೂಡ ಅದನ್ನ ತೆರವುಗೊಳಿಸುವ ಮೂಲಕ ಆ ಒಂದು ದಾರಿಯನ್ನ ಮಾಡಿದ್ದಾರೆ. ಅಂದ್ರೆ ಓಡಾಡೋದಕ್ಕೆ ಒಂದು ದಾರಿಯನ್ನ ಮಾಡೋ ಮೂಲಕ ಇಲ್ಲಿ ಒಂದು ಕ್ಲಿಯರ್ ಅನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ 197 ಜನ ಮೃತಪಟ್ಟಿದ್ದಾರೆ ಎನ್ನುವ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ 200ಕ್ಕೂ ಹೆಚ್ಚು ಜನ ಇನ್ನೂ ಕೂಡ ನಾಪತ್ತೆ ಆಗಿದ್ದಾರೆ ಎನ್ನುವ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ಟೀಮ್ ಪುಂಜಾರವಿಟ್ಟಂ ಅನ್ನುವ ಜಾಗ ಏನಿದೆ, ಇಲ್ಲಿಂದ ನಮಗೆ ಮಂಜು ಆವರಿಸಿದೆ, ಅದು ಬೆಟ್ಟವನ್ನ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಜಾಗಕ್ಕೂ ಕೂಡ ಹೋಗಿ ಅಲ್ಲಿಂದ ನಮ್ಮ ವೀಕ್ಷಕರಿಗೆ ನೈಜ ವರದಿಯನ್ನ ಮಾಡಿ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಜಯಪ್ರಕಾಶ್ ಶೆಟ್ಟಿ, ಒಂದು ವಿಚಾರವನ್ನ ಹೇಳಬೇಕು. ಇಲ್ಲಿ ನಾವು ಕೇವಲ ರಕ್ಷಣಾ ಪಡೆಗಳನ್ನ ಮಾತ್ರ ನೋಡ್ತಾ ಇಲ್ಲ. ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ಆಗಮಿಸಿ ಒಂದು ತಂಡೋಪತಂಡವಾಗಿ ಆಗಮಿಸಿ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಅವರು ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಲುಕಿಕೊಂಡಿರುವಂತವರನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಅವರ ಕೈಯಿಂದ ಏನ್ ಸಹಾಯ ಆಗಬೇಕೋ ಆ ಎಲ್ಲಾ ಸಹಾಯವನ್ನ ಕೂಡ ಪೊಲೀಸರೊಟ್ಟಿಗೆ ರಕ್ಷಣಾ ಪಡೆಗಳ ಒಟ್ಟಿಗೆ ಇವತ್ತು ಸಹಾಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ರಕ್ಷಣಾ ಪಡೆಗಳು ಮುಂಡಕೈ ಹಾಗೂ ಪುಂಜಾರವಿಟ್ಟಂ ಅನ್ನುವ ಜಾಗದಲ್ಲಿ ರಕ್ಷಣಾ ಶೋಧ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾರೆ. ಎಷ್ಟು ಮೃತದೇಹಗಳು ಇವತ್ತು ಪತ್ತೆ ಆಗುತ್ತೋ ಅನ್ನೋದು ಒಂದು ರೀತಿಯಲ್ಲಿ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ. ಆ ಪುಂಜಾರವಿಟ್ಟಂ ಅನ್ನುವ ಜಾಗದಲ್ಲಿ 15 ಮನೆಗಳು ಒಟ್ಟಿಗೆ ಇತ್ತು. ಆ ಜಾಗಕ್ಕೆ ನಿನ್ನೆ ನಾವು ಹೋಗಿದ್ವಿ, ಅಲ್ಲಿಂದ ಒಂದು ನೈಜ ವರದಿಯನ್ನು ಕೂಡ ಮಾಡಿದ್ವಿ. 15 ಮನೆಗಳ ಮೇಲೆ ನಾವು ಹೋಗಿ ನಿಂತಾಗ ಗುಡ್ಡ ನಿಂತಿದ್ವಿ. ಒಬ್ರು ರಕ್ಷಣಾ ಪಡೆ ಆರ್ಮಿಯವ್ರನ್ನ ಕೇಳಿದ್ವಿ, ಇಲ್ಲಿ ಎಲ್ಲಿ ಮನೆಗಳಿತ್ತು ಅಂತೇಳಿ. ಅವ್ರು ಹೇಳ್ತಾರೆ, ನೀವು ನಿಂತಿರುವಂತ ಜಾಗದ ಕೆಳಭಾಗದಲ್ಲಿ 15 ಮನೆಗಳು ಇದಾವೆ, ಅದನ್ನ ನಾವು ನಾಳೆ ಅದನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ನಮ್ಗೆ ಈಗಲೂ ಕೂಡ ಗೊತ್ತಿಲ್ಲ, ಅದನ್ನ ಅಂದಾಜಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಈ ಒಂದು ಜಾಗದಲ್ಲಿ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸ್ತಾರೆ. ಜಯಪ್ರಕಾಶ್ ಶೆಟ್ಟಿ, ನೀವಾಗಲಿ ರಂಜಿತ್ ಆಗಲಿ ವಿನೋದ್ ಆಗಲಿ, ವೀಕ್ಷಕರೇ ಎಕ್ಸ್ಕ್ಲೂಸಿವ್ ತೆಗಿರಿ ನೋಡಿ. ಇದು ಡ್ರೋನ್ ದೃಶ್ಯಾವಳಿ ವೀಕ್ಷಕರೇ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ನೋಡಿ, ಊರೇ ಖಾಲಿಯಾಗಿ ಹೋಗಿದೆ. ಇದೆಲ್ಲ ಊರು, ಕೆಲವು ಯಾರೂ ಇಲ್ಲ, ಸ್ಮಶಾನ ರೀತಿಯಲ್ಲಿ ಆಗೋಗಿದೆ. ಎಲ್ಲ ಊರುಗಳಿತ್ತು ನೋಡಿ. ಇಲ್ಲಿ 4 ಗ್ರಾಮಗಳು, ನೀರಿನ ಇದು ಡ್ರೋನ್ ವಿಜುವಲ್ ನಿಮ್ಗೆ ಅರ್ಥ ಆಗ್ತಾ ಇರಬಹುದು. ಒಂದೊಂದು ಬಾಕಿ ಉಳಿದಿರೋ ಮನೆಗಳನ್ನು ನೋಡಿದಾಗ ನಿಮ್ಗೆ ನೋಡಿ, ಕಲ್ಲು ಬಂಡೆ ಇದೆಲ್ಲ ಬಂದಿರೋದು, ಇದೆಲ್ಲ ಬಂದು ರಾಶಿ ಬಿದ್ದಿರೋದು ನೋಡಿ. ನೋಡಿ ಇಲ್ಲೊಂದು ಮನೆ ಇದೆ, ಆಮೇಲೆ ಆ ಟೆರೇಸ್ ಇದೆ, ಯಾವುದೋ ಫಂಕ್ಷನ್ಗಳು, ಎಷ್ಟು ಫಂಕ್ಷನ್ಗಳು ನಡೆದಿರ್ಬೋದು ಅಲ್ಲಿ. ಆಮೇಲೆ ನೋಡಿ ಅಲ್ಲೊಂದು ಸೈಡಲ್ಲಿ ಮನೆ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಆ ಮನೆ ಹಂಗಿದೆ ಅಂತಂದರೆ ನೋಡಿ, ಟೆರೇಸ್ ಮನೆ, ಮತ್ತೊಂದು ಮನೆ ಇದೆ. ಹಾಂ ನೋಡಿ ನೋಡಿ ಈ ಭಾಗದಲ್ಲಿ ನೋಡಿ, ಇದೆಲ್ಲ ಕಲ್ಲುಗಳಿದೆಯಲ್ಲ, ಈ ಎಲ್ಲ ಕಲ್ಲುಗಳು ಬಂದು ಇಷ್ಟೇನಾ? ಬೇರೆ ದೃಶ್ಯಾವಳಿಗಳಿದೆಯಾ? ಹಾಕಿ
ನೋಡಿ, ವಯನಾಡಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ರು.